hello, namaste friends. Welcome to Raman tutorial for GK. ಫ್ರೆಂಡ್ಸ್, ಈಗಾಗಲೇ ನಾನು GPSTR ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಾಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋಂತಹ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. GPSTR ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಡಾಕ್ಯುಮೆಂಟ್ಸ್ಗಳನ್ನು ಹೇಗೆಲ್ಲ ಕಲೆಕ್ಷನ್ ತಗೊಳ್ಳೋದು, ಯಾವೆಲ್ಲ ಡಾಕ್ಯುಮೆಂಟ್ ಇರಬೇಕು ಅನ್ನೋದನ್ನು ಒಂದು ಸಪ್ರೇಟಾಗಿ ನಾನು ನಿಮಗೆ ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ. ಇನ್ನೊಂದು ಭಾಳಷ್ಟು ಜನ ಕೇಳ್ತಾ ಇರೋದು ಅಂತಂದರೆ ಮೂಲ ಅಂದರೆ ಬೇಸಿಕ್ ಪರ್ಸಂಟೇಜಸ್ಗಳನ್ನು ಹೇಗೆ ಕೌಂಟ್ ಮಾಡಬೇಕು ಅಂತ. ಭಾಳಷ್ಟು ಜನಕ್ಕೆ ಗೊತ್ತಿದೆ, ಕೌಂಟಿಂಗ್ ಮಾಡಿದ್ದಾರೆ ಆಲ್ರೆಡಿ, ಅವ್ರ ಹತ್ರ ಬೇಸಿಕ್ ಎಷ್ಟಿದೆ ಅಂತಲೂ ಕೂಡ ನನ್ನ ಹತ್ರ ಹೇಳ್ತಾ ಇದ್ದಾರೆ. ಸೊ ಇನ್ನೂ ಕೂಡ ಕೆಲವೊಬ್ಬರಿಗೆ ಬರದೇ ಇರೋಂತಹ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ನೀವು ಯೂಸ್ ಮಾಡ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತಿನ ಈ ವಿಡಿಯೋವನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡ್ತಾ ಹೋಗಿ. ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದಾಗ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಕೂಡ ಸಡನ್ನಾಗಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಹಾಗಾದರೆ ಈಗ ನನ್ನ ಹತ್ರ ಡಿಗ್ರಿ ಪರ್ಸಂಟೇಜ್ ಎಷ್ಟಿದೆ ಅಂತ ನೀವು ನೋಡ್ಕೋಬೇಕು. ಫಸ್ಟ್ ನಿಮ್ಮದು ಓವರ್ ಆಲ್ ಡಿಗ್ರಿ ಎಷ್ಟಿದೆ, ಪರ್ಸಂಟೇಜ್ ನಮ್ಮ ಹತ್ರ ಎಷ್ಟು ಪರ್ಸಂಟೇಜ್ ಇದೆ ಅಂತ ನಾವು ಕೌಂಟ್ ಮಾಡಬೇಕಾಗಿರೋದು. ನನ್ನ ಹತ್ರ ಡಿಗ್ರಿ 76 ಇದೆ. ಹಾಗೆಯೇ ನನ್ನ ಹತ್ರ ಬಿ ಎಡ್ಡು ಒಂದು 83% ಇದೆ. ಹಾಗೆ ನನ್ನ ಹತ್ರ ಈಗ TETಗೆ ಸಂಬಂಧಪಟ್ಟಂತೆ 150 ಅಂಕಗಳಿಗೆ ನಾನು ಕೇವಲ 97 ತೆಗೆದಿದ್ದೀನಿ. 97, 104, 105, 110 ಹೆಂಗಾಗಿದೆಯೋ ಹಂಗೆ. ಹಾಗಾದರೆ ಇಷ್ಟು ಅಂಕಗಳು ನಂದಿದೆ. ಇಷ್ಟು ಅಂಕಗಳಿಗೆ ನಾವು ಹೇಗೆ ಇದರಲ್ಲಿ ನಾವು ಪರ್ಸಂಟೇಜನ್ನು ಕೌಂಟ್ ಮಾಡಬೇಕು ಈಗಿರೋ ಪ್ರಕಾರ. ಈಗ ನೀವೆಲ್ಲ ನೋಡಿದ್ದೀರಿ, ನಮ್ಮ ಸರ್ಕಾರ ಈ ವರ್ಷ ಸ್ವಲ್ಪ ಚೇಂಜ್ ಮಾಡಿದೆ ನೋಡಿ. ನಿಮ್ಮ ಒಂದು ಡಿಗ್ರಿ, ಸೊ ಡಿಗ್ರಿ ಪರ್ಸಂಟೇಜು ಏನಿದೆ ಅದು ನೀವು ಏನಾರ ಮಾಡಿರಿ, ಸೊ ಅದು BA ಆಗಿರ್ಬೋದು, BSc ಆಗಿರ್ಬೋದು. ಸೊ ಡಿಗ್ರಿ ಪರ್ಸಂಟೇಜ್ 20% ಹಿಡಿತಾ ಇದ್ದಾರೆ. ಹಾಗೆ BEd ಮತ್ತು DEd. BEd ಅಂತ ಒಂದೇ ಬರ್ದೀನಿ ಅಂದ ತಕ್ಷಣ ನೀವು ಮತ್ತೆ DEd ಬಿಡೋ ಹಾಗಿಲ್ಲ. ಸೊ DEd ಅಥವಾ BEd ಎರಡರಲ್ಲಿ ಯಾವುದಾದ್ರೂ ಒಂದು, ಕೇವಲ 10% ಮಾತ್ರ ಹಿಡಿತಾ ಇದ್ದಾರೆ. ಇನ್ನು TETಯನ್ನು ಎಷ್ಟು ಹಿಡಿತಾ ಇದ್ದಾರೆ? 20% ಹಿಡಿತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮ್ಮ ಹತ್ರ 50%ಅನ್ನು ಅವರು ಕೊಡ್ತಾ ಇದ್ದಾರೆ. ಈ 50ಕ್ಕೆ ಎಷ್ಟಿದೆ ಅಂತ ನೀವು ಕೌಂಟ್ ಮಾಡಬೇಕು. ಹಾಗೆಯೇ ಇನ್ನು 50ನ್ನು ನೀವು CETನಲ್ಲಿ ಪರ್ಫಾರ್ಮೆನ್ಸ್ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಹಾಗಾದರೆ ಈ 50ಕ್ಕೆ ನಂದು ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಬಹಳಷ್ಟು ಜನ ಡೌಟಲ್ಲಿ ನೀವು ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ. ಹಾಗಾದರೆ ನಾನೀಗ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಾದರೆ ಎಲ್ಲರೂ ಕೂಡ ರೆಡಿ ಇದ್ದೀರಲ್ವಾ? ನೋಡಿ, ಸಿಂಪಲ್ಲಾಗಿ ನಿಮಗೆ ಕೌಂಟ್ ಮಾಡಲಿಕ್ಕೆ ಬಂದಿಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರ ಮೊಬೈಲಲ್ಲೂ ಕೂಡ ಇವಾಗ ಏನಿದೆ, ಕ್ಯಾಲ್ಕುಲೇಟರ್ ಇದೆ. ಸಿಂಪಲಾಗಿ ಕ್ಯಾಲ್ಕುಲೇಟ್ರನ್ನು ಓಪನ್ ಮಾಡಿ. ಹಾಗೆಯೇ ಓಪನ್ ಮಾಡಿದ ತಕ್ಷಣ ನಿಮಗೇನಪ್ಪ ಅಂತ ಅಂದರೆ ಈಗ ನಿಮ್ಮದು ಡಿಗ್ರಿ ಪರ್ಸೆಂಟೇಜು 76 ಇದೆ ಅಂತ ಅಂದ್ಕೊಳ್ಳಿ. 76 ಇಂಟು ಅವ್ರು ಕೇಳಿರೋಂಥದ್ದು 20%. ನಾವು ಇದನ್ನು ಡಿವೈಡು 100ಅಲ್ಲಿ ಮಾಡೋಣ. ಹಾಗಾದರೆ ನನ್ನ ಹತ್ರ ಇರೋಂತಹ ಬೇಸಿಕ್ ಪಾಯಿಂಟ್ಸ್ ಎಷ್ಟಪ್ಪ ಅಂದರೆ 15.2 ಅಂತ ನೀವು ಇಲ್ಲಿ ತಿಳ್ಕೊಳ್ಬೇಕು. ಸೊ 15.2 ನನ್ನ ಒಂದು ಡಿಗ್ರಿ ಒಂದು ಬೇಸಿಕ್ ಪಾಯಿಂಟ್ ಅಂತ ನೀವು ಅಂದ್ಕೊಂಡ್ರೆ ಅಲ್ವಾ? ಸೊ ಎಷ್ಟಿದೆ ಹಾಗಾದರೆ 15.2. 0.2 ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ನಾನು BEd ಹಿಡಿಯೋಣ. BEdದು ಕೇವಲ 10%. ಈಗ ನಮ್ಮದು 83 ಇದೆ ಅಂತ ಅಂದ್ಕೊಳ್ಳಿ. ನಿಮ್ಮದು 82, 86, 90 ಅಬೋವ್ ಕೂಡ ಆಗಿರ್ಬೋದು. 83 ಇಂಟು 10 ಡಿವೈಡೆಡ್ ಬೈ 10 ಅಂದರೆ ಅವ್ರು 10% ಹಿಡಿತಾ ಇದ್ದಾರೆ. ಹಾಗಾದರೆ ಇದನ್ನ ಎಷ್ಟು ನಾವು ಡಿವೈಡ್ ಮಾಡಬೇಕು? 100ಗೆ. ಹಾಗಾದರೆ 8.3. ಇಲ್ಲಿ ನಮ್ಮದು ಏನೇನಾಯಿತು ಅಂತಂದರೆ 15.2 ಆಯಿತು. ಹಾಗೆಯೇ ಈಗ ನೆಕ್ಸ್ಟ್ ನಾವು BEd ಕೌಂಟ್ ಮಾಡಿದಾಗ 8.3 ಆಯಿತು. ಸೊ ನೆಕ್ಸ್ಟ್ ನೋಡೋಣ, ಈಗ TET ಹಿಡಿಯೋಣ. TET ನಂದು 97 ಬಂದಿದೆ ಅಂತ ಅಂದ್ಕೊಳ್ಳಿ. 97 ಇಂಟು ಅವ್ರು 20%ಗೆ ಹಿಡಿತಾ ಇದ್ದಾರೆ ಡಿವೈಡೆಡ್ ಬೈ, ಇಲ್ಲಿ ನೀವು 150ಕ್ಕೆ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮ TET 150ಕ್ಕೆ ಇದೆ. ಹಾಗಾದರೆ ನನಗೆ ಎಷ್ಟು ಪರ್ಸೆಂಟೇಜ್ ಇದೆ ಇಲ್ಲಿ TETನಲ್ಲಿ? 12.9
93 ಇದೆ. ಹಾಗಾದರೆ ಇವಿಷ್ಟನ್ನು ನಾವು ಕೌಂಟ್ ಮಾಡೋಣ. ಎಷ್ಟೋ ನೋಡಿ, 15.2 ಇದು ನಮ್ಮ ಡಿಗ್ರಿ ಅವರೇಜ್, ಪ್ಲಸ್ ಹಾಗೆ 8.3 ನಮ್ಮ ಒಂದು ಬಿ ಎಡ್ ಅವರೇಜ್, ಹಾಗೆಯೇ ನೆಕ್ಸ್ಟು 12.93. ಸೊ ಇದು ನಮ್ಮ ಒಂದು ಟಿ ಇ ಟಿಯ ಪರ್ಸಂಟೇಜ್. ಹಾಗಾದರೆ ಟೋಟಲ್ ಎಷ್ಟಾಯಿತು? 36.43. ಎಷ್ಟಾಯಿತು? 36.43. ಹಾಗಾದರೆ ಇವತ್ತು ನಾನು ಈ ರೀತಿ ಒಂದು ಏನು ಕಾನ್ಸೆಪ್ಟ್ ಮಾಡಿದೆ ಅಥವಾ ಈ ರೀತಿ ಒಂದು ಅಂಶಗಳನ್ನು ಹೇಳಿದೆ, ಅದು ಐ ಹೋಪ್ ನಿಮಗೆ ನಿಜವಾಗ್ಲೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಬೇಸಿಕ್ ನಮ್ಮ ಹತ್ರ ಎಷ್ಟಿದೆ, ನಾನು ಇನ್ನೂ ಎಷ್ಟು ತೆಗಿಬೋದು, ಬೇರೆ ಬೇರೆ ನಂದೀಗ ಸಮಾಜ ವಿಜ್ಞಾನ ಇದೆ. ಸಮಾಜ ವಿಜ್ಞಾನ ಇತ್ತು ಅಂತಂದರೆ ನಿಮ್ಮ 36 ಪಾಯಿಂಟು ಪ್ಲಸ್ ನೀವು ಮತ್ತೆ ಇದರಲ್ಲಿ ಯಾವುದರಲ್ಲಿ ನಿಮ್ಮ ಇದು ಈ ಸ್ಕೋರಲ್ಲಿ ಸೀಟಿನಲ್ಲಿ 50ಕ್ಕೇನಿಲ್ಲ ಅಂದರೂ ಒಂದು 36 ಅಥವಾ 37 ಅಥವಾ 14 ಇಷ್ಟೇನರ ತೆಗೆದ್ರಿ ಅಂತ ಅಂದರೆ ಮ್ಯಾಕ್ಸಿಮಮ್ ಹತ್ತತ್ರ ಒಂದು 80% ತನಕ ಬಂದ್ರಿ ಅಂದರೆ ನೀವು ಸೇಫರ್ ಝೋನ್ ಅಂತ ಈಗ ಅಂದ್ಕೊಳ್ಳಿ. ಯಾಕಂದರೆ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಈಗ ಅದು ಸೇಫರ್ ಝೋನ್. ನೆಕ್ಸ್ಟ್ ಹಾಗೆಯೇ ಬೇರೆ ಬೇರೆ ಇಂಗ್ಲೀಷ್ ಹಾಗೆಯೇ ಮತ್ತು ಲೈಫ್ ಸೈನ್ಸ್ ಅಂತ ಏನು ಬಂದಿದೆ, ಹಾಗೆಯೇ ಮ್ಯಾಥ್ಸು ಮತ್ತು ಸೈನ್ಸು, ಈ ಎಲ್ಲ ಅಭ್ಯರ್ಥಿಗಳು ಕೂಡ ನೀವು ಕೂಡ ಪರ್ಸೆಂಟೇಜನ್ನು ಚೆನ್ನಾಗಿ ತೆಗೀರಿ. ಸೊ ಎಲಿಜಿಬಲ್ ಆದರೆ ಸಾಕು ಮೇಡಮ್, ನಾವು ಅಪಾಯಿಂಟ್ ಆಗ್ತೀವಿ ಅಂತ ಭಾಳಷ್ಟು ಜನ ಅಂತಿದ್ದೀರಾ. ಆಗಬಹುದು, ಯಾಕೆಂದರೆ ಪೋಸ್ಟ್ಗಳು ಕೂಡ 15,000 ಪೋಸ್ಟ್ ಇರೋದ್ರಿಂದ ನಿಮಗೆ ಅವಕಾಶ ಸಿಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಲಿಜಿಬಲ್ ಆಗೋದ್ರ ಕಡೆ ಗಮನವನ್ನು ಹರಿಸಿ. ಎಲಿಜಿಬಲ್ ಆಗೋದು ಹೇಗೆ ಅಂತ ಅನ್ನೋದಕ್ಕೆ ನೆನ್ನೆ ವಿಡಿಯೋದಲ್ಲಿ ನಾನೆಲ್ಲ ಹೇಳಿದ್ದೀನಿ, ಹೇಗೆ ಎಲಿಜಿಬಲ್ ಆಗಬೇಕು, ಹೇಗೆ ಸ್ಟಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಕ್ಲಾಸನ್ನು ಕೊಟ್ಟಿದ್ದೀನಿ. ಸೊ ಈಗ ನಾನು ಏನು ಹೇಳೋದಪ್ಪ ಅಂತಂದರೆ, ಜಸ್ಟ್ ನೀವು 75 ಅಗ್ರಿಗೇಟ್ ಇಟ್ಕೋಬೇಡಿ. ನೋಡಿ, ಸೆಕೆಂಡ್ ಪೇಪರಲ್ಲಿ 150ಗೆ 75 ತೆಗೆದುಬಿಟ್ರೆ ನಾನು ಎಲಿಜಿಬಲ್ ಆಗ್ತೀನಿ, 75 ಓದ್ಕೊಳ್ಳೋಣ ಅಂತಂದರೆ ನೀವು ಅಲ್ಲಿ ಫೇಲ್ಯೂರ್ ಆಗ್ತೀರಾ. 75ಕ್ಕಿಂತ ನೀವೊಂದು 100 ಕ್ರಾಸ್ ಮಾಡ್ತೀನಿ ಅಥವಾ 120 ಕ್ರಾಸ್ ಮಾಡ್ತೀನಿ ಅನ್ನೋ ಒಂದು ಆ್ಯಂಬಿಷನ್ ಇಟ್ಕೊಂಡ್ರಿ ಅಂತಂದರೆ ನೀವು ಮುಂದಕ್ಕೆ ಹೋಗಿ ಒಳ್ಳೆಯ ಒಂದು ಸಾಧನೆಯನ್ನು ಮಾಡ್ತೀರ. ಇಲ್ಲದೇ ಇದ್ದರೆ ಮತ್ತೆ ಸಫರ್ ಮಾಡಬೇಕಾಗುತ್ತೆ. ಇನ್ನು ಕನ್ನಡ ವಿಷಯದಲ್ಲಂತೂ ಆಟೋಮೆಟಿಕ್ ಎಲ್ಲರೂ ಕೂಡ ಒಳ್ಳೆಯ ಅಂಕಗಳನ್ನೇ ಗಳಿಸ್ತೀರಾ. ಕನ್ನಡನೂ ಕೂಡ ನಿಮಗೆ ಸ್ಕೋರ್ ಮಾಡೋಂತಹ ಒಂದು ಸಬ್ಜೆಕ್ಟ್. ಯಾಕೆ ಅಂದರೆ 100 ಮಾರ್ಕ್ಸಿಗೆ ಅನ್ಲಿಮಿಟೆಡ್ ನೀವು ಎಷ್ಟು ಬೇಕಾದ್ರೂ ತೆಗಿಬೋದು. ಆದರೆ ಮ್ಯಾಕ್ಸಿಮಮ್ ಅಂದರೆ 60 ಅಂಕಗಳನ್ನು ನೀವಲ್ಲಿ ಗಳಿಸಲೇಬೇಕಾಗತ್ತೆ. ಓಕೆ, ಹಾಗಾಗಿ ಅದ್ರ ಕಡೆನೂ ಕೂಡ ನಿಮ್ಮ ಗಮನ ಇರಲಿ ಅನ್ನೋದೇ ನನ್ನ ಉದ್ದೇಶ. ಇನ್ನು ನಿಮಗೆ GPSTR ಒಂದು ಆನ್ಲೈನ್ ತರಗತಿಗಳನ್ನು ಕೂಡ ನೀವು ತೊಗೊಳ್ಬೇಕು ಅನ್ನೋ ಇಚ್ಛೆ ಇತ್ತು ಅಂದರೆ ನಮ್ಮ ಒಂದು ಆಫೀಸ್ ನಂಬರ್ ಇದೆ 82176704 ಹಾಗೆ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಏನು ಫೀಸ್ ಇದೆ, ಎಷ್ಟು ಮಂತ್ ಕ್ಲಾಸಸ್ ಇರುತ್ತೆ, ಇನ್ ಡೀಟೇಲಾಗಿ ನಿಮಗೆಲ್ಲ ಮಾಹಿತಿನ ತಿಳಿಸಲಾಗುತ್ತೆ. 4 ಮಂತ್ ಕ್ಲಾಸ್ ಇರುತ್ತೆ. ನೀವು ಜಾಯ್ನ್ ಆದ ತಕ್ಷಣವೇ ನಿಮಗೆ A to Z ಎಲ್ಲ ಮಾಹಿತಿಗಳನ್ನು ನಾವೆಲ್ಲ PDF ನೋಟ್ಸ್ಗಳು, ವೀಡಿಯೋಸ್ಗಳು ಎಲ್ಲನೂ ಕೂಡ ಒಂದು ಗೋನಲ್ಲಿ ನಾವು ಶೇರ್ ಮಾಡ್ತೀವಿ. ಪೇಮೆಂಟ್ 2500 ರುಪೀಸ್ ಮಾತ್ರ ನಿಮಗೆ ಪೇಮೆಂಟನ್ನು ತೊಗೊಳ್ತಾ ಇದ್ದೀವಿ. ಹಾಗೆಯೇ ನಮ್ಮಲ್ಲಿ ಎಲ್ಲ ಸಬ್ಜೆಕ್ಟ್ ನೋಡಿ, ಲೈಫ್ ಸೈನ್ಸ್ನವರಿಗೆ CBZನವರಿಗೂ ಕೂಡ ಇದೆ, ಹಾಗೆ PCMನವ್ರಿಗೆ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ಇದೆ, ಹಾಗೆಯೇ ಸೋಷಲ್ ಸೈನ್ಸ್ SSನವರಿಗೆ, ಇಂಗ್ಲೀಷ್ನವ್ರಿಗೆ, ಇಷ್ಟೂ ಒಂದು ಅಭ್ಯರ್ಥಿಗಳಿಗೂ ಕೂಡ ನಮ್ಮಲ್ಲಿ ಕ್ಲಾಸಸ್ಸು ಲಭ್ಯ ಇದೆ. ಇಂಟ್ರೆಸ್ಟ್ ಇರುವಂತಹ ಅಭ್ಯರ್ಥಿಗಳು 82 ನೋಡಿ ನಂಬರ್ ಕಾಣಿಸ್ತಾ ಇದೆ 176704 ಹಾಗೆ 05 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟಾಗಿ ಅದ್ರ ಬಗ್ಗೆ ನೀವು ಡೀಟೇಲ್ಸನ್ನು ತಿಳಿತಾ ಹೋಗ್ಬೋದು. ಐ ಹೋಪ್ ಇದು ಶಾರ್ಟ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಬ್ಯೂಟಿಫುಲ್ಲಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ನೀವೇನೇ ಇದು ಲೆಕ್ಕಾಚಾರ ಹಾಕ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್, ಸ್ಟಡಿ ವೆಲ್, ಬಾಯ್ ಬಾಯ್.